ಎಲ್ರಿಗೂ ನಮಸ್ಕಾರ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದೇ ತರಹದ ಬಿಗ್ ಬಾಸ್ ಬಗ್ಗಿನ ಹೆಚ್ಚಿನ ವೀಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ, ಇವತ್ತಿನ ವಾರದ ಕತೆ ಕಿಚ್ಚನ ಜೊತೆ ಪ್ರೋಗ್ರಾಮಲ್ಲಿ ಏನಾಗುತ್ತೆ ಅಂತ ಇವತ್ತಿನ ಪ್ರೋಮೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಸುದೀಪ್ ಅವರು ಗಿಲ್ಲಿಗೆ ಡಾಗ್ ಸತೀಶ್ ಮತ್ತು ಚಂದ್ರಪ್ರಭು ಅವ್ರ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆ ಹೇಳಿ ಅಂತ ಕೇಳಿದಾಗ, ಗಿಲ್ಲಿ ಸತೀಶ್ ಅವರು 200 ಫ್ಯಾಟು ಕೊಬ್ಬಿದೆಯಂತೆ, ಅದನ್ನ ಕರಗಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆ ಬಂದಿದ್ದಾರಂತೆ. ಇನ್ನು ಚಂದ್ರಪ್ರಭು ಅವರು ದಿನ ಫುಲ್ಲು ಕುಡಿತಾ ಇದ್ರಂತೆ, ಆ ಕುಡಿತದ ಚಟ ಬಿಡಬೇಕು ಅಂತ ಬಿಗ್ ಬಾಸ್ ಬಂದಿದ್ದಾರೆ. ಇದೇನು ರಿಯಾಫ್ ಏನೋಣ ಇದನ್ನ ಬಿಡೋದಕ್ಕೆ, ಇವರು ಅಲ್ಲೇ ಬಿಡ್ಬೋದಿತ್ತಲ್ಲ ಅಂತ ಚಂದ್ರಪ್ರಭು ಅವ್ರು ಕಾಲು ಎಳಿತಾರೆ. ಮತ್ತು ಇವರು ಸತೀಶ್ ಅವರು ಸ್ಕಿನ್ಗೂ ಮತ್ತು ಏರ್ಗೂ ಅಷ್ಟೊಂದೆಲ್ಲ ಕೇರ್ ಮಾಡ್ತಾರಲ್ಲ, ಅವ್ರು ನೋಡಿದ್ರೆ ಮಲ್ಕಂಡ್ ಕಡೆಯೇ ಕೆಮ್ತಿರ್ತಾರೆ. ಅವ್ರು ನೋಡಿಬಿಟ್ರೆ ಏನನ್ಸುತ್ತೆ ಅಂದರೆ, ಹಳೆ ಗಾಡಿಗೆ ಟಿಂಕ್ರಿಂಗು ಪೇಂಟಿಂಗ್ ಮಾಡಿರ್ತಾರಲ್ಲ, ಡ್ರು ಅಂತಾಳೆ ಆಗ ಅನ್ಸುತ್ತಣ. ಇನ್ನು ಈ ಸತೀಶ್ ಅವರು ಮತ್ತು ಚಂದ್ರಪ್ರಭು ಅವರು ಬಾತ್ರೂಮಿಂದ ಆಚೆಗೆ ಬರೋದೇ ಇಲ್ಲ. ಅಶ್ವಿನಿ ಮತ್ತು ಅಭಿಷೇಕ್ ಅವರು ಮೇಕಪ್ ರೂಮಿಂದ ಆಚೆಗೆ ಬರೋದೇ ಇಲ್ಲ. ಇನ್ನು ಅಶ್ವಿನಿ ಗೌಡರಂತೂ ಕೇಳಲೇಬಾರ್ದು, ರಾಜಮಾತೆ ಅನ್ನೋ ಫೀಲಿಂದ ಹೊರಗೆ ಬರೋದೇ ಇಲ್ಲಣ್ಣ. ಇವ್ರನ್ನೆಲ್ಲ ಕಟ್ಕೊಂಡು ನಾವು ಹೆಂಗಣ ಅಂತ ಹೇಳ್ತಾರೆ. ಇವ್ರನ್ನೆಲ್ಲ ಕೇಳಿಬಿಟ್ಟು ಮನೆ ಮಂದಿ ಮತ್ತು ಕಿಚ್ಚ ಸುದೀಪ್ ಅವರಲ್ಲಿ ಹೊಟ್ಟೆ ಹುಣ್ಣಾಗೋಷ್ಟು ನಗ್ತಿರ್ತಾರೆ. ಇನ್ನು ಬಿಗ್ ಬಾಸ್ ಅಭಿಮಾನಿಗಳಿಗೆ ಇವತ್ತು ರಾತ್ರಿ ಒಂಥರ ಹಬ್ಬ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಗಿಲ್ಲಿ ಅವರು ಅಷ್ಟೊಂದು ನಗಿಸ್ತಿದ್ದಾರೆ. ನೀವು ನಕ್ಕು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಗಿಲ್ಲಿ ಅವ್ರನ್ನ ಹೊಣೆ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನೋಡ್ತಾಯಿರಿ. ಧನ್ಯವಾದಗಳು.